ಈಗೊಬ್ರು ಕಾಲರ್ ಇದ್ದಾರೆ. ಬೆಂಗಳೂರಿನಿಂದ ಧನಲಕ್ಷ್ಮಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಧನಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮೊಮ್ಮಗನ ಬಗ್ಗೆ. ಓಕೆ, ಅವ್ರದ್ದು ಹುಟ್ಟಿದ ದಿನಾಂಕ 22 ಹಾ 8 ಓಕೆ 2022. 22/8/2022. ಸಮಯ ಸಾಯಂಕಾಲ 5:25. 5:25. ಏನ್ ಕೇಳಬೇಕಿತ್ತು? ಅವನಿಗೆ ಮಕರ ಲಗ್ನ. ಹಾ ಅವನಿಗೆ ಇದ್ ಮಾಡ್ಸಕ್ ಹೇಳಿದ್ದು, ಬಾಲಗ್ರಹ ದೋಷ ಇದೆ ಅಂತ ಹೇಳ್ಬಿಟ್ಟು ಪ್ರತಿ ಸತಿನೂ ಆಯುಷ್ಯ ಮಾಡ್ಸಿ ಅಂತ ಹೇಳಿದ್ರು. 3 ವರ್ಷ ಆಯ್ತು ಓಕೆ, ಮಾಡ್ತಾ ಇದೀವಿ. ಅದು ಇನ್ನು ಎಷ್ಟು ವರ್ಷ ಮಾಡ್ಬೇಕು ಏನೋ. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ಧನಲಕ್ಷ್ಮಿ ಅವರೇ ನಮಸ್ಕಾರ. 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 ಬಲಗ್ರಹ ದೋಷ ಇದೆ ಅಂತ ಹೇಳಿದ್ರಾ? ಲಗ್ನದಲ್ಲಿ ಶನಿ ಇದ್ದಾನೆ. ಅದು ಸ್ವಕ್ಷೇತ್ರದ ಶನೈಶ್ಚರ, ಹೀಗಾಗಿ ಬಾಲಗ್ರಹ ಏನು ಇಲ್ಲ. ನಮ್ಮಲ್ಲಿ ಪ್ರಾಬ್ಲಮ್ ಇದೆ ಪಾಪ. ಎಲ್ಲೆಲ್ಲೋ ಕೇಳ್ಕೊಂಡ್ಬಿಟ್ರೆ ಈ ಥರದ ಸಮಸ್ಯೆ ಆಗ್ಬಿಡುತ್ತೆ. ಲಗ್ನದಲ್ಲಿ ಶನೈಶ್ಚರ ಇದ್ದರೆ, ಅದು ಸ್ವಕ್ಷೇತ್ರವಾಗಿದ್ದರೆ ಅದನ್ನು ಶಶಯೋಗ ಅಂತ ಕರೀತಾರೆ. ಶಸ್ತ ಸರ್ವಜನೈ ಸಭೃತ್ಯ ಬಲವಾನ್ ಗ್ರಾಮಾಧಿಪೋವ ಅಂತ ಹೇಳುತ್ತೆ. ಶನೈಶ್ಚರ ಎಲ್ಲ ಕಡೆಗೂ ತೊಂದರೆ ಮಾಡೋದಿಲ್ಲ, ಇದನ್ನು ಅರ್ಥ ಮಾಡ್ಕೋಬೇಕು. ಇರಲಿ, ಪಾಪ ನಿಮಗೆ ಯಾರೋ ಮಿಸ್ಗೈಡ್ ಮಾಡಿದ್ದಾರೆ. ವಸ್ತುತಃ ಚಂದ್ರನು ಕೂಡ ಬಲಿಷ್ಠನಾಗಿದ್ದಾನೆ, ಹೀಗಾಗಿ ಆತಂಕ ಬೇಡ. ಇದಕ್ಕೆ ಯಾವುದೇ ತೊಂದರೆ ಇಲ್ಲ. ಲಗ್ನದ ಅಧಿಪತಿಯ ಬಲ ಇದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ನೀವು ಇಷ್ಟು ದಿವಸ ಮಾಡಿಸಿದ್ದೆಲ್ಲ ವ್ಯರ್ಥ ಅಂತ ಹೇಳಲ್ಲ ನಾನು. ಆಯಿತು, ಅದು ಎಲ್ಲ ನೀವು ಮಾಡಿಸಿದ್ದಕ್ಕೆಲ್ಲ ಮಗುವಿಗೆ ಬಲವೇ ಬರುತ್ತೆ. ವಸ್ತುತಃ ಮಂತ್ರ ಮನನಾಥ ತ್ರಾಯತೆ ಅಂತ ಮಂತ್ರವತ್ತಾಗಿ ಮಾಡಿರ್ತಕ್ಕಂಥದ್ದೆಲ್ಲವೂ ಮಗುವಿಗೆ ಬಲವನ್ನೇ ತಂದು ಕೊಡುತ್ತೆ. ಯೋಚನೆ ಮಾಡಿಬಿಡಿ. ಆದರೆ ಗಾಬರಿ ಬೇಡ. ತೃತೀಯದಲ್ಲಿ ಗುರು ಚೆನ್ನಾಗಿದ್ದಾನೆ, ಶನೈಶ್ಚರ ಚೆನ್ನಾಗಿದ್ದಾನೆ, ಹೀಗೆ ರವಿ ತುಂಬ ಚೆನ್ನಾಗಿದ್ದಾನೆ, ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿ ಭದ್ರವಾಗಿ ಕೂತಿದ್ದಾನಲ್ಲ ಬುಧ. ಇದಕ್ಕೇನು ಹೇಳೋದು? ತುಂಬ ಏನು ಬೇಕೋ ಮಗುವಿಗೆ. ವಸ್ತುತಃ ನಮಗೆ ಬೇಕಾಗಿರೋ ಅದೃಷ್ಟ, ದೈವ ಕೈ ಹಿಡಿಬೇಕು ಅಂಥದ್ದೇ ತುಂಬ ಚೆನ್ನಾಗಿದೆ. ಭಾಗ್ಯೇಶೇ ಭಾಗ್ಯಭಾವಸ್ಥೆ ಬಹುಭಾಗ್ಯ ಸಮನ್ವಿತ ಅಂತ ಹೇಳುತ್ತೆ. ಹೀಗೆ ಗಮನಿಸ್ಕೋಬೇಕು. ಒಳ್ಳೆಯವರ ಹತ್ರ ಯಾರು ಒಳ್ಳೆಯವರು ಅಂತ ಕೊನೆಗೆ ಪ್ರಶ್ನೆ ಬರುತ್ತೆ. ಬಿಡಿ, ಹೋಗಲಿ. ಅಂತೂ ಚೆನ್ನಾಗಿದೆಯಪ್ಪ, ನೀವು ಗಾಬರಿ ಮಾಡ್ಕೋಬೇಡಿ. ಮಗು ಜಾತಕ ಬಲಿಷ್ಠವಾಗಿದೆ. ನೀವು ಗಾಬರಿ ಮಾಡ್ಕೊಂಡು ಮತ್ತೆ ಇನ್ನೆಷ್ಟು ವರ್ಷ ಮಾಡಿದ್ರೆ ಇದೆಲ್ಲ ಬೇಡ, ಸಾಕು, ಫುಲ್ ಸ್ಟಾಪ್ ಮಾಡಬಹುದು. ವಿದ್ಯಾಭ್ಯಾಸದ ಕಡೆ ಗಮನ ಕೊಡಲಿ ಅಷ್ಟೇ. ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಧನಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕೆ. ಈಗ ಮುಂದಿನ 3 ರಾಶಿಗಳ ಕಡೆ ಗಮನ ಹರಿಸೋ ಸಮಯ ಶಾಸ್ತ್ರಿಗಳೇ. ಕರ್ಕಾಟಕ ರಾಶಿಯವರಿಗೆ ನೋಡಿ, ಪ್ರಾರಂಭದಲ್ಲಿ ಈ ಶುಕ್ರನ ಸಂಚಾರ ನಿಮ್ಮ ರಾಶಿಗೆ ಬುಧವಾರ ದಿವಸ ಹೋಗುತ್ತೆ. ಅಲ್ಲಿ ಭೀರುಹು ಪ್ರಬಲ ಮದನ ಶೋಕಾಶ್ಚ ಶಶಿಭೆ ಅಂತ ಹೇಳುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರಬೇಕು ನೀವು. ವಾರದಾದಿಯಲ್ಲಿ ಸರ್ಕಾರಿ ಕ್ಷೇತ್ರದ ಲಾಭ, ಈ ಬೇರೆ ಬೇರೆದೆಲ್ಲ ತುಂಬ ಚೆನ್ನಾಗಿದೆ. ಹಾಲು ಹೈನು ಕ್ಷೇತ್ರದಲ್ಲಿ ಹೂಡಿಕೆ ಮಾಡಬಹುದು. ವೃತ್ತಿಯಲ್ಲಿ ಅನುಕೂಲ ತುಂಬ ಚೆನ್ನಾಗಿದೆ. ಸರ್ಕಾರಿ ಕ್ಷೇತ್ರದಲ್ಲಿ ಲಾಭ, ವಸ್ತ್ರಾಭರಣ ವ್ಯಾಪಾರದಲ್ಲಿ ಬಹಳ ವಿಶೇಷವಾದ ಲಾಭ ಇರುತ್ತೆ. ಆದರೆ ಶುಕ್ರನ ಸಂಚಾರದ ವೇಳೆಗೆ, ಬುಧವಾರದ ವೇಳೆ, ಇದೆಲ್ಲ ರವಿಯಿಂದ ಬರತಕ್ಕಂಥ ಧನಸ್ಥಾನಕ್ಕೆ ಧನಾಧಿಪತಿ ಬಂದಾಗ ಧನ ಸಮೃದ್ಧಿ ಆಗುತ್ತೆ, ವಾಗ್ ಸಮೃದ್ಧಿ ಆಗುತ್ತೆ. ಕುಟುಂಬದಲ್ಲಿ ಹಿರಿಯರ ಗೌರವ ಹೆಚ್ಚಾಗುತ್ತೆ. ತಂದೆ ಮಕ್ಕಳಲ್ಲಿ ಬಾಂಧವ್ಯ ವೃದ್ಧಿ ಚೆನ್ನಾಗಾಗುತ್ತೆ. ಇದೆಲ್ಲ ಚೆನ್ನಾಗಿದೆ. ವಾರದ ಆದಿಯಲ್ಲಿ ಗುಡ್. ಇದೆಲ್ಲ ಮನೆಯಲ್ಲಿ ವಾತಾವರಣ ತುಂಬ ಚೆನ್ನಾಗಿರ್ತದೆ. ವಾರದ ಅಂತ್ಯದ ವೇಳೆಗೆ ಕುಟುಂಬದಲ್ಲಿ ಸಹಕಾರ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ಅನುಕೂಲ ಯಥಾ ಪ್ರಕಾರ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು. ಕಲಾವಿದರಿಗೆ ಅನುಕೂಲ ಚೆನ್ನಾಗಿದೆ. ಆದರೆ ಅದು ಹೇಳಿದೆಯಲ್ಲ, ಕರ್ಕಟಕ ರಾಶಿಯಲ್ಲಿ ಶುಕ್ರನ ಸಂಚಾರವಾಗುವಾಗ ಭೀರುಹು ಅಂತ ಹೇಳುತ್ತೆ, ಭಯವನ್ನು ಉಂಟು ಮಾಡುತ್ತೆ. ಯಾವರಿಂದಾಗಿ? ಮದನ ಅಂದರೆ ಯಾವುದು ನಿಮಗೆ ಇಚ್ಛೆ, ಬಯಕೆ, ಕಾಮನೆಗಳು, ವಸ್ತು ತಗೊಳ್ಳೋದ್ರಿಂದ ಹಿಡಿದು ಅದು ನಿಮ್ಮ ವೈಯಕ್ತಿಕ ಎಲ್ಲವೂ ಆಗುತ್ತೆ. ಯಾವ್ಯಾವುದು ನಿಮಗೆ ಇಷ್ಟವಾಗುತ್ತೋ ಆ ಇಷ್ಟದಿಂದಲೇ ಶೋಕ ಬಂದುಬಿಡುತ್ತೆ ಅಂತ. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು ಕರ್ಕಾಟಕ ರಾಶಿಯವರು. ವಾರದ ಅಂತ್ಯದ ವೇಳೆಗೆ ಹುಷಾರು. ಇನ್ನು ಸಿಂಹರಾಶಿ ಗಮನಿಸೋಣ. ಸಿಂಹರಾಶಿಯವರಿಗೆ ಈ ದಿವಸದಿಂದಲೇ ಒಂದು ಬಲ ಬಂದುಬಿಡುತ್ತೆ. ನಾನಾಗಲೇ ಹೇಳಿದ್ನಲ್ಲ, ಸ್ವಕ್ಷೇತ್ರದ ಸ್ವಂತ ಮನೆಯಲ್ಲಿದ್ದಾಗ ಯಾವ ಬಲವೋ ಆ ಥರ. ಸಿಂಹಸ್ಥೆ ವನಶೈಲ ಗೋಕುಲರತಿ ವೀರ್ಯಾನ್ವಿತೋ ಜ್ಞಃಪುಮಾನ್ ಅಂತ ಹೇಳುತ್ತೆ. ಬಲಿಷ್ಠತೆ ಬಂದುಬಿಡುತ್ತೆ ನಿಮಗೆ. ಬುದ್ಧಿ ಬಲವು ಜ್ಞಃಪುಮಾನ್ ಅಂತಂದರೆ ಬುದ್ಧಿ ಚುರುಕಾಗುತ್ತೆ ಅಂತ. ರವಿಯಿಂದ ಸಾವಿತ್ರಿ ಶಕ್ತಿ ಅಲ್ವಾ, ಹೀಗಾಗಿ ತುಂಬ ವಿಶಿಷ್ಟವಾದ ಬಲ ಬಂದುಬಿಡುತ್ತೆ. ವೃತ್ತಿಯಲ್ಲಿ ಹೊಸ ಅವಕಾಶಗಳು ಸಿಗುವ ಸಾಧ್ಯತೆ. ವಸ್ತ್ರಾಭರಣ ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಉಂಟಾಗುತ್ತೆ. ಸಹೋದರಲ್ಲಿ ಮನಸ್ತಾಪ ಬರಬಹುದು, ಸ್ವಲ್ಪ ಹುಷಾರು. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರದ ಅಂತ್ಯದಲ್ಲಿ ಸಿಂಹರಾಶಿಯವರಿಗೆ ಯಥಾ ಪ್ರಕಾರ ಹೆಚ್ಚಿನ ವ್ಯಯ ಇದೆ. ಹಬ್ಬದ ವಾತಾವರಣವೇ ನಿಮಗೆ ವಿಪರೀತವಾದ ವ್ಯಯ ಖರ್ಚು ಉಂಟು ಮಾಡಿಬಿಡುತ್ತೆ. ಕಣ್ಣು ಕಾಲಿನ ಬಾಧೆ ಬರಬಹುದು. ಕುಟುಂಬದಲ್ಲಿ ಸಂಘರ್ಷಗಳು ಬರಬಹುದು, ಸ್ವಲ್ಪ ಹುಷಾರು. ಆದರೆ ಇದನ್ನೆಲ್ಲ ಮೀರುವ ಶಕ್ತಿ, ನಿಮ್ಮನ್ನು ಹತೋಟಿಯಲ್ಲಿ ಇಟ್ಕೊಂಡು ನಿಮ್ಮನ್ನು ನೀವು ಕಂಟ್ರೋಲ್ ಇಟ್ಕೊಳ್ಳೋದಲ್ಲದೆ ಬೇರೆಯವರನ್ನು ಕಂಟ್ರೋಲ್ ಇಟ್ಕೊಳ್ಳೋ ಶಕ್ತಿ ಅಂತೂ ಬರುತ್ತೆ. ಅದು ರವಿಯಿಂದಾಗಿ.
ಹೀಗಾಗಿ ಬಹಳ ಸಿಂಹರಾಶಿಯವರಿಗೆ ವಿಶೇಷವಾದ ಬಲ ಇದೆ. ಈ ದಿವಸದಿಂದಲೇ ನೀವು ನಿಮ್ಮ ಮನೆಯಲ್ಲಿದ್ದರೆ ಮನೆಗೆ ಯಜಮಾನರು, ಹೊರಗಿದ್ದರೆ ಹೊರಗೆ ನಾಯಕರು, ಅಥವಾ ಇನ್ಯಾವುದೋ ಆಫೀಸೋ ಕಚೇರಿಗಳಲ್ಲಿದ್ದರೆ ನೀವೇ ಬಾಸ್. ಆ ರೀತಿಯ ಒಂದು ಬಲ ಅಂತೂ ಖಂಡಿತ ಇದೆ ಸಿಂಹರಾಶಿಯವರಿಗೆ, ವಿಶಿಷ್ಟ ಫಲ. ಒಳ್ಳೆಯದಾಗಲಿ ನಿಮಗೆ. ಇನ್ನು ಕನ್ಯಾ ರಾಶಿ ನೋಡೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲಗಳು ಚೆನ್ನಾಗಿದೆ. ಧರ್ಮ ಶುಭ ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ. ಚಂದ್ರನಿಂದಾಗಿ ಒಳ್ಳೆಯ ಫಲ ಅದು. ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ಲಾಭ ಇದೆ. ಸರ್ಕಾರಿ ನೌಕರಿಯಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಬಹಳ ವಿಶೇಷವಾದ ಅನುಕೂಲವೂ ಇದೆ. ಯಾಕಂದರೆ ರವಿ ವ್ಯಯದಲ್ಲಿ ಸಂಚರಿಸ್ತಾನೆ ವಸ್ತುತಃ, ಆದರೂ ತೊಂದರೆ ಇಲ್ಲ. ವ್ಯಯಾಧಿಪತಿ ವ್ಯಯದಲ್ಲಿದ್ದುಬಿಟ್ರೆ ಅದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಹೀಗಾಗಿ ಹುಷಾರು. ನೀವು ಎಲ್ಲ ಇನ್ವೆಸ್ಟ್ಮೆಂಟ್ ಅಂತ ಅಂದುಕೊಳ್ಳೋಕ್ಕಾಗಲ್ಲ, ಮೈ ಮರಿಬೇಡಿ, ಅದರ ಕಡೆ ಗಮನ ಇರಲಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ. ವಾರಾಂತ್ಯದಲ್ಲಿ ಅಲ್ಲಿ ಕೇತು ಇದ್ದಾನೆ ವ್ಯಯದಲ್ಲಿ. ಈ ಕಾರಣದಿಂದಾಗಿ ಸ್ವಲ್ಪ ಹುಷಾರಾಗಿರಬೇಕು. ಮೈ ಮರೆತು ಹೋಗಿಬಿಡುತ್ತೆ. ಸ್ತ್ರೀಯರಿಗೆ ಲಾಭ ಸಹಾಯ ಚೆನ್ನಾಗಿದೆ. ಹೆಚ್ಚಿನ ವ್ಯಯ ಅಲೆದಾಟವೂ ಇದೆ ನಿಮಗೆ. ಆಹಾರ ಹಣಕಾಸಿನ ತೊಂದರೆ ಬರಬಹುದು. ವೃತ್ತಿಯಲ್ಲಿ ಸಹಕಾರ ಗೌರವ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಹೆಚ್ಚಿನ ಪಾಲು ಚೆನ್ನಾಗಿದೆ. ಕನ್ಯಾ ಲಾಭದಲ್ಲಿ ಧನಾಧಿಪತಿ ಸಂಚರಿಸುವಾಗ, ಭಾಗ್ಯಾಧಿಪತಿ ಸಂಚರಿಸುವಾಗ ಬೇರೆ 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 ಕಡೆಯಿಂದ ನೀವು ನಿರೀಕ್ಷಣೆ ಮಾಡಿರೋದಿಲ್ಲ, ಅಂಥ ಕಡೆಯಿಂದ ಲಾಭ ಬಂದುಬಿಡುತ್ತೆ. ಅಂಥ ಕಡೆಯಿಂದ ಸಹಕಾರ ಸಿಗುತ್ತೆ, ಅನುಕೂಲ ಸಿಗುತ್ತೆ, ಒಳ್ಳೆಯ ಸಲಹೆಗಳು ಸಿಗುತ್ತೆ. ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ. ಆತಂಕ ಮಾಡ್ಕೊಳ್ಳೋದು ಬೇಡ. ಆದರೆ ಮಾಂದಿ ಸಂಚರಿಸ್ತಾನೆ. ಬುಧವಾರ ಗುರುವಾರ ಸ್ವಲ್ಪ ಹಣಕಾಸಿಗೆ ತುಂಬ ತೀವ್ರವಾದ ತೊಂದರೆ ಆಗಿಬಿಡಬಹುದು, ಅಥವಾ ಆಹಾರ ವ್ಯತ್ಯಾಸ ಮಾಡ್ಕೊಳ್ಬಹುದು. ಸ್ವಲ್ಪ ಹುಷಾರು, ಗಮನ ಹರಿಸಿ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಈಶ್ವರ ಸನ್ನಿಧಾನದಲ್ಲಿ ಅಷ್ಟೋತ್ತರ ಸೇವೆ ಮಾಡಿಸಿ. ಜೊತೆಗೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ, ಅನ್ನಪೂರ್ಣೇಶ್ವರಿ ಸ್ಮರಣೆ. ಹೊರನಾಡು ಅನ್ನಪೂರ್ಣೇಶ್ವರಿನ ಹೋಗಲೇಬೇಕಾಗಿಲ್ಲ, ಸ್ಮರಣೆ ಮಾಡಿಕೊಂಡ್ರು ಸಾಕಾಗುತ್ತೆ. ಅದನ್ನು ಮಾಡಿ. ಇದು ಕನ್ಯಾ ರಾಶಿವರೆಗಿನ ಫಲಾಫಲ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.